ವೆಲ್ಕಮ್ ಟು ಮೈ ಡೇ 7 ವ್ಲಾಗ್. ಡೇ 7 ಅಲ್ಲ, ಡೇ 8 ಎದ್ದೆ. ನಿನ್ನೆ ಬಂದು ಡೇ 8 ಇತ್ತಲ್ಲ, ಅದು ಬಂದು ವ್ಲಾಗ್ ಪೋಸ್ಟ್ ಮಾಡ್ತೀನಿ. ಯಾಕಂದರೆ ಡೇ 7ದೇ 2 ವ್ಲಾಗ್ ಮಾಡಿದ್ದೆ. ಒಂದು ಬಂದು ಬ್ಯಾಸ್ಕೆಟ್ಬಾಲ್ದು ಬೆಳಿಗ್ಗೆ ಹೋಗಿದ್ದು ರಜದ ಜೊತೆ, ಇನ್ನೊಂದು ಬಂದು ಈವ್ನಿಂಗ್ ಆಡಿದ್ದು. ಅದು 2 ಅಪ್ಲೋಡ್ ಮಾಡಿದ್ದೀನಿ ಡೇ 7ದು. ಡೇ 8 ಬಂದು ನೆನ್ನೆದು ಸಾರಿ, ಹಂಗಾರೆ ಇವತ್ತು ಡೇ 9 ಇವತ್ತು. ಡೇ 9ಗೆ ಎಲ್ಲರಿಗೂ ವೆಲ್ಕಮ್. ಡೇ 8ದು ಬಂದು ಎಲ್ಲ ಇದ್ದಾರೆ, ನೋಡಬೇಕು. ಅದನ್ನು ಪೋಸ್ಟ್ ಮಾಡ್ತೀನಿ. ಯಾಕಂದರೆ ನಿನ್ನೆನೇ 2 ವೀಡಿಯೋ ಪೋಸ್ಟ್ ಮಾಡಿದ್ದೀನಲ್ಲ, ಬೆಳಗ್ಗೆ ಒಂದು ಈವ್ನಿಂಗ್ ಒಂದು ಆಯಿತು. ನಿನ್ನೆದು ಬಂದು ಇವತ್ತು ಪೋಸ್ಟ್ ಮಾಡ್ತೀನಿ. ಅದಿನ್ನೂ ಎಡಿಟ್ ಮಾಡಿಲ್ಲ, ಪೋಸ್ಟ್ ಮಾಡ್ತೀನಿ. ನೆನ್ನೆದು ಬಂದು ಪೋಸ್ಟ್ ಮಾಡ್ತೀನಿ ಇವತ್ತು. ನೆನ್ನೆ ಏನಾಗೋಯ್ತು ಅಂದರೆ ಗೈಸ್, ನೆನ್ನೆ ನೀಟಾಗಿ ಎಂಡಿಂಗ್ ಮಾಡಿಲ್ಲ. ಯಾಕಂದರೆ ಇದು ಏನು ಹೇಳಿ, ಇದೇ ಸ್ಟೋರೇಜ್ ತುಂಬ್ಕೊಂಬಿಡ್ತು ಮೊಬೈಲ್ದು. ಎಷ್ಟೊತ್ತಂತ ಮಾಡೋದು. ಆಮೇಲೆ ಆ ಸ್ಟೋರೇಜ್ ಎಲ್ಲ ಡಿಲೀಟ್ ಮಾಡ್ಕೊಂಡು ಕೂರೋಷ್ಟಲ್ಲಿ ತಲೆ ಕೆಟ್ಟೋಯ್ತು ಗೈಸ್. ಸ್ಕೂರಲ್ಲಿ ಬಂದಿತ್ತು, ನಿಮ್ಮ ತೋರ್ಸೋಣ ಅಂತ ಇದ್ದೆ. ನಂಗೆ ನೋಡಿದ ತಕ್ಷಣ ಹೊಟ್ಟೋಯ್ತು. ಏನು ಮಾಡ್ದೆ ಗೈಸ್, ನಿಮ್ಮ ನೋಡೋ ಋಣ ಇಲ್ಲ ಇವತ್ತು ಸ್ಕೂರಲ್ಗೆ. ಅಷ್ಟೇ, ಯಾವಾಗ ಹೋಗಿ ಏನಾದ್ರು ತಿಂಡಿ ಮಾಡ್ಕೊಂಬಿಟ್ಟು ನಮ್ಮ ಮನೆಗೆ ಹೋಗಿ ಸ್ನಾನ ಎಲ್ಲ ಆಯಿತು. ಹೋಗಿ ಅದೇ ಹೂವು ಎಲ್ಲ ಇದೆಯಲ್ಲ, ಇವತ್ತು ಸೋಮವಾರ ಬೇರೆ, ನೆನ್ನೆ ಶಿವರಾತ್ರಿ ಇತ್ತು. ನಾನು ಶಿವರಾತ್ರಿ ಮಾಡೋಕ್ಕಾಗಲಿಲ್ಲ ಗೈಸ್, ಯಾಕಂದರೆ ಇವತ್ತು ಮಂಡೇ. ಆ ಶಿವರಾತ್ರಿ ಹೆಂಗೆ ಮಾಡಬೇಕಂದ್ರೆ, ನಿನ್ನೆ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದು ಎಲ್ಲರೂ ಏನು ಮಾಡಿಬಿಡ್ತಾರೆ, ನಿನ್ನೆ ರಾತ್ರಿ ಶಿವರಾತ್ರಿ ಮಾಡಿಬಿಟ್ಟು ಬೆಳಿಗ್ಗೆ ಮಲ್ಕೊಂಡ್ಬಿಡ್ತಾರೆ. ಆ್ಯಕ್ಚುಲಿ ಹಂಗೆ ಮಾಡೋಂಗಿಲ್ಲ ಪ್ರೊಸೀಜರು. ನಿನ್ನೆ ರಾತ್ರಿಯಿಂದ ಇವತ್ತು ರಾತ್ರಿ ತನಕ ಎದ್ದಿರಬೇಕು, ನಿದ್ದೆನೂ ಮಾಡೋಂಗಿಲ್ಲ. ಇವತ್ತು ರಾತ್ರಿ ಮಲ್ಕೊಬೇಕು. ಅದೇ ಗಾಯ್ಸ್, ನನಗೇನೋ ಭಯ ಆಗ್ತಿದೆ. ಯಾಕಂದರೆ ಇನ್ನೊಂದು ರೆಕಾರ್ಡ್ ಆಗ್ತಿದೆಯೋ ಇಲ್ಲ ಅಂತ ಚೆಕ್ ಮಾಡ್ತೀನಿ. ರೆಕಾರ್ಡ್ ಆಗ್ತಿದೆ ಗಾಯ್ಸ್, ನನ್ನ ರೆಕಾರ್ಡ್ ಆಗ್ತಿದೆ, ಟೆನ್ಷನ್ ಏನಿಲ್ಲ. ಸ್ಟೋರೇಜ್ ಏನಾರಿದ್ರೆ ಎಲ್ಲ ಡಿಲೀಟ್ ಮಾಡ್ಕೊತೀನಿ. ಅದೇ ಗಾಯ್ಸ್, ಹೇಳ್ಬೇಕು ಅಂದ್ಕೊಂಡು ನಮ್ಮ ಪಪ್ಪ ಟ್ರೈಪಾಡ್ ಸ್ಟ್ಯಾಂಡ್ ಇದೆ, ಟ್ರೈಪಾಡ್ ನಾನು ಟ್ರೈ ಮಾಡ್ತೀನಿ. ಯಾಕಂದರೆ ಇಷ್ಟು ದಿವಸ 1 ವೀಕ್ ಅಲ್ಲ, ಶುರು ಮಾಡೇ 1 ವೀಕ್ ಆಯಿತು. ಕರೆಕ್ಟಾಗಿ ಲಾಸ್ಟ್ ವೀಕಿಂದ ಶುರು ಮಾಡಿದ್ದು. ಇವತ್ತಿಗೆ ಎಷ್ಟು ಮುಂದೆ ಬಂದಿದೆ, ಅಬೌಟ್ 36 ಸಬ್ಸ್ಕ್ರೈಬರ್ಸ್ ಆಗಿದೆ, 36 ಸಬ್ಸ್ಕ್ರೈಬರ್ಸ್ ಆಗಿದೆ. ನಂಗೆ ಅದೊಂಥರ ಖುಷಿ. ಒಂದೇ ವಾರದಲ್ಲಿ ಇಷ್ಟು ರೆಸ್ಪಾನ್ಸ್ ನಂಗೆ ಬಂದಿರಲಿಲ್ಲ. ನಾನೇನು ಅಂದ್ಕೊಂಡೆ, ಅದು ಅಷ್ಟೆಲ್ಲ ಬರೋಲ್ಲ, ಓಕೆ ನಾರ್ಮಲಾಗಿ ಬರುತ್ತೆ, ಏನು ನಾವೇನೋ ಯೂಟ್ಯೂಬರ್ಸಾ ಅಷ್ಟು ಚೆನ್ನಾಗಿ ಬರುತ್ತಾ ಅಂದ್ಕೊಂಡೆ. ಒಂದು ವಾರದಲ್ಲಿ 36 ಸಬ್ಸ್ಕ್ರೈಬರ್ಸ್ ಆಗೈತೆ. ಮತ್ತು ಟೋಟಲ್ ವ್ಯೂವರ್ಸು 270 ಎಷ್ಟು ಥರ್ಸ್ಡೇ ಏನೋ ಇದ್ದಿದ್ದು ಫಸ್ಟ್ ವೀಡಿಯೋಗೆ ಜಾಸ್ತಿ 93 100 ಕ್ರಾಸ್ ಆಗಿದೆ. ಅದು ಎಲ್ಲ ಸೇರಿಸಿ 273 ವ್ಯೂವರ್ಸ್ ಬಂದಿದ್ದಾರೆ. ಸಬ್ಸ್ಕ್ರೈಬರ್ಸು, ಲೈಕ್ಸು ಅದೆಲ್ಲ ಬರಬೇಕು. ಯಾಕಂದರೆ ನನ್ನ ಕ್ಯಾಮ್ರಾ ಕ್ವಾಲಿಟಿ ಸರಿ ಇಲ್ಲ, ನಾವು ಮಾತಾಡೋದು ನಿಮಗೆಲ್ಲ ನೀಟಾಗಿ ಕೇಳಿಸಲ್ಲ, ಮತ್ತು ಇದು ಶೇಕ್ ಆಗ್ತಿರುತ್ತೆ ಮೊಬೈಲು, ನಾವೇನು ಮಾಡೋಕ್ಕಾಗಲ್ಲ. ಅಲ್ಲಿ ಈ ವೀಕು ಪ್ರೋಗ್ರೆಸ್ ಇರಬೇಕು. ಈ ವೀಕ್ ಹಿಂಗೆ ಮಾಡಿದೆ, ನೆಕ್ಸ್ಟ್ ವೀಕ್, ಈ ವೀಕ್ ಕಮಿಂಗ್ ವೀಕಲ್ಲಿ ಟ್ರೈಪಾಡ್ ಇದೆ ಮನೇಲಿ, ಅದು ನಮ್ಮ ಪಪ್ಪ ಕೊಡ್ತಾರೆ. ಟ್ರೈಪಾಡಲ್ಲಿ ಶುರು ಮಾಡ್ತೀನಿ, ಅವಾಗ ಶೇಕ್ ಆಗೋಲ್ಲ ಮೊಬೈಲು. ಆಮೇಲೆ ಈ ವೀಕ್ ಎಂಡಿಂಗಲ್ಲಿ ಮೈಕ್ ತೊಗೊಬೋದು. ಮೈಕ್ ತೊಗೊಂಬಿಟ್ರೆ ಬೆಸ್ಟು, ನೋ ಟೆನ್ಷನ್. ಮೈಕಿಂಗ್ ತೊಗೊತೀನಿ, 2 ಮೈಕು, ಅದು ನಮ್ಮ ಅಪ್ಪ ಕೊಡ್ತಾರಂತೆ. ಇನ್ನೊಂದು ಪ್ಲಸ್ಸು, ನನಗೆ ಸ್ಟೋರೇಜ್ ಸಿಗ್ತಿಲ್ಲ ಮೊಬೈಲು. ಸ್ಟೋರೇಜ್ಗೆ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಬೇರೆ ಮೊಬೈಲ್ ಹಿಡ್ಕೊಳ್ಳೋಣ. ಒಂದು ಮೊಬೈಲ್ ಬರೀ ಬೇರೆ ಕೆಲಸಕ್ಕೆ, ಈ ಮೊಬೈಲ್ ಬರೀ ಸ್ಟೋರೇಜು, ವೀಡಿಯೋಸು ಮತ್ತು ಹಾಟ್ಸ್ಪಾಟ್, ಅದೇ ಈ ಸಿಮ್ ಬಂದು ಆ ಮೊಬೈಲ್ಗೆ ಹಾಕ್ಕೊಂಬಿಡ್ತೀನಿ. ಬೇಕಿದ್ರೆ ಅಲ್ಲಿಂದ ಹಾಟ್ಸ್ಪಾಟ್ ತೊಗೊಂಡು ಇದರಲ್ಲೇ ಮಾಡ್ಕೊತೀನಿ. ಅದೇ ನನ್ನ ಐಡಿಯಾ ಇರೋದು. ಮನೇಲಿದೆ ಮೊಬೈಲು, ಟೆನ್ಷನ್ ಇಲ್ಲ. ಅರೆ ನಮ್ಮ ಪಪ್ಪ ಅಂದರೆ ಮುಂದೆ ನೋಡಬೇಕು. ಅವ್ರು ಹೇಳ್ತವ್ರೆ ಐಫೋನು ಅದು ಇದು ಅಂತವ್ರೆ. ಅರೆ ಒಂದೇ ಪ್ರಾಬ್ಲಮ್, ನನ್ನ ಸ್ಯಾಮ್ಸಂಗಲ್ಲೇ ಸ್ಟೋರೇಜು ಎಷ್ಟು ಗೊತ್ತಾಯಿದ್ದೇನೆ, ನನ್ನ ಇದೇ ಪರ್ಸ್ನಲ್ ಫೋನು 1900 ಇಮೇಜಸ್ ಇತ್ತು, ಅಬೌಟ್ 400 ವೀಡಿಯೋಸ್ ಇತ್ತು. ಅದರಲ್ಲಿ ವ್ಲಾಗಿಂಗ್ದೇ ಜಾಸ್ತಿ ಇತ್ತು. ಅದನ್ನೆಲ್ಲ ಡಿಲೀಟ್ ಮಾಡೋ ಅಷ್ಟರಲ್ಲಿ 200 ಬಂತು. ಎಲ್ಲ ಅನ್ವಾಂಟೆಡ್, ವಾಂಟೆಡ್, ಇದು ವ್ಲಾಗಿದ್ದು ಎಲ್ಲ. ಅದೇ ಗಾಯ್ಸ್, ಇವಾಗ ಎಲ್ಲ ಕೆಲಸ ಮಾಡಿ ನಿಮ್ಗೆ ತೋರಿಸ್ತೀನಿ. ಮತ್ತು ಆ ಹೂವು ಬಂದು ಯಾವಾಗ ಕಿತ್ತಿದ್ದು ನಾನು, ಅಬೌಟ್ ವೆನೆಸ್ಡೇ. ಇಷ್ಟು ಬೇಗ ಬಂದಿದೆ ನೋಡಿ ಆ ಹೂವು, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಕಿತ್ಬಿಟ್ಟು ತೋರಿಸು. ಇವತ್ತು ಇಂಡಿಯಾ ಎಷ್ಟು 61 ರನ್ಸಿಂದ ಗೆಲ್ತು, 8 ವಿಕೆಟ್ಸು, ಮಸ್ತಾಗಿ ಗೆಲ್ತು. ನೆನ್ನೆ ಮ್ಯಾಚ್ ನೋಡೋಣ ಅಂದ್ಕೊಂಡೆ, ಫುಲ್ ಟಯರ್ಡ್ ಆಗೋಗಿತ್ತಲ್ಲ, ಆಗಲಿಲ್ಲ. ಮಸ್ತಾಗಿ ಆಡಿದ್ರು ಇಂಡಿಯಾ. ನೆನ್ನೆ 8ನೇ ಸತಿ ಏನೋ ಗೆದ್ದಿರೋದು, ಒಂದೇ ಸತಿ ಪಾಕಿಸ್ತಾನ ಏನೋ ಗೆದ್ದಿರೋದು. ನಮ್ಮ ಮೇಲೆ 8 ಸತಿ ಗೆದ್ದಿದ್ದೀವಿ ಕಂಟಿನ್ಯೂಸ್ ಅಂದರೆ ಹಂಗಲ್ಲ,
ಬಟ್ ಗೆದ್ದಿದ್ವಿ 8 ಟೈಮ್ಸು. ಸೂಪರಾಗಿ ಆಡಿದ್ರು ಇಂಡಿಯಾನೇ. ಬಂದಿದ್ದೀನಿ, ಇರಿ ಕ್ಯಾಮ್ರಾ ಓಡಿಸ್ಬಿಡ್ತೀನಿ, ಯಾಕೋ ಕ್ಯಾಮ್ರಾ ಸರಿ ಆಗ್ತಿಲ್ಲ. ನೋಡಿ ಈಗ ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದ್ದೀನಿ ನನ್ನ ಮುಖ ನೋಡಿ. ಹೂವು ಬೆಳೆದಿದೆ, ಇಲ್ಲೂ ಎಷ್ಟೊಂದು ಹೂವು ಬೆಳೆದಿದೆ, ಇಲ್ಲಿ ಎಲ್ಲ ಕಿತ್ತಿ ಎಷ್ಟು ಹೂವು ಬಂದಿದೆ ಅಂತ ತೋರಿಸ್ತೀನಿ ಇರಿ. ನೋಡಿ ಗಾಯ್ಸ್, ಹೂವು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಹಿಂಗೆ ಕಿತ್ತಬೇಕು ಬುಡಾಸ್ ಜೊತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೈಸ್. ಇವಾಗ ಮನೆಗೆ ಹೋಗಿ ರೆಡಿಯಾಗಿ ಆಮೇಲೆ ತೋರಿಸ್ತೀನಿ ಹಿಂಗಿದೆ ಅಂತ ಫೈನಲ್ ಲುಕ್ ಇವತ್ತಿದ್ದು. ಆಯಿತು, ರೆಡಿ ಆದೆ. ಇವಾಗ ಓಡೋಗಿ ಟೆಂಪಲ್ಗೆ ಹೋಗಬೇಕು. ಟೆಂಪಲ್ಗೆ ಹೋಗಿದ ತಕ್ಷಣ ಕಾಲೇಜ್ಗೆ ಹೊರಟೋಗ್ಬೇಕು. ಟೈಮ್ ಬಂದು 8:27. ಇವಾಗ ಟೆಂಪಲ್ಗೆ ಹೋದ್ಮೇಲೆ ಸಿಗೋಣ. ಬಂದಿದ್ದೀನಿ ನೋಡಿ, ದೇವ್ರನ್ನ ತೋರಿಸ್ತೀನಿ ರೀ. ದೇವಸ್ಥಾನ ಬಂದಿದ್ದೀನಿ ನೋಡಿ. ಇವಾಗ ಟೆಂಪಲ್ಲೆಲ್ಲ ಆಯಿತು. ಇವಾಗ ಡೈರೆಕ್ಟಾಗಿ ಕಾಲೇಜಿಗೆ ಹೋಗ್ಬೇಕು. ಕಾಲೇಜಲ್ಲಿ ಇವತ್ತು ಕ್ಯಾಂಟೀನ್ ಇಲ್ಲ ಅಂದ್ಕೊತೀನಿ. ಇದೇನೋ ಪರವಾಗಿಲ್ಲ, ಇಲ್ಲ ಅಂದರೆ ವಿಡಿಯೋ ಮಾಡ್ತೀನಿ ಅಷ್ಟೇ. ಸರಿ ಗಾಯ್ಸ್, ಇವಾಗ ಬಾಯ್, ಸಿಗ್ತೀನಿ ಕ್ಯಾಂಟೀನ್ ಆದಮೇಲೆ. ಕ್ಯಾಂಟೀನ್ ಇಲ್ಲ ಅಂದರೆ ಹೊರಗಡೆ ಸಿಗ್ತೀನಿ. ಬಾಯ್ ಗೈಸ್, ಗುಡ್ ಈವ್ನಿಂಗ್. ಚೆನ್ನಾಗಿದ್ದೀರಾ ಗಾಯ್ಸ್? ಅದೇ ಹೇಳಿದೆ ಕ್ಯಾಂಟೀನ್ ಇರಲ್ಲ ಅಂದೆ. ಇವತ್ತೇನೋ ಕ್ಯಾಂಟೀನ್ ಅವ್ರು ತೆಗೆದುಬಿಟ್ಟಿದ್ರು. ಏನು ಮಾಡೋದು, ಹೊರಗಡೆ ಅಲ್ಲಿ ಎಲ್ಲ ಮೊಬೈಲು ಸ್ವಿಚ್ ಆನ್ ಮಾಡ್ಬೋದು, ವೀಡಿಯೋ ಎಲ್ಲ ಮಾಡೋಕ್ಕೆ ಇದಿಲ್ಲ ಹೇಳಿ. ವೀಡಿಯೋ ಮಾಡ್ಬೋದು, ಅದಕ್ಕೂ ಏನು ಹೇಳಿಲ್ಲ ನಮ್ಮ ಕಾಲೇಜವರು. ಅರೆ ಒಂದೇ ಪ್ರಾಬ್ಲಮ್ ಅಂದರೆ ಸಿಕ್ಕಾಕೊಂಡ್ಬಿಟ್ರೆ ಸುಮ್ಮನೆ ಅದೆಲ್ಲ ಯಾಕೆ ರಿಸ್ಕು ಅಂತ. ಗೈಸ್, ಯಾವಾಗ ಹೋಗ್ತಿದ್ದೀನಿ, ಮನೆಗೆ ಹೋಗಿ ಏನು ಸ್ವಲ್ಪ ಬರೆಯೋದಿದೆ, ಬರೆದ್ಬಿಡ್ತೀನಿ. ಇವತ್ತು ಸ್ವಲ್ಪ ಮೆಡಿಕಲ್ ಸ್ಟೋರು ಇದಕ್ಕೆ ಹೋಗಬೇಕು. ಮೆಡಿಕಲ್ ಸ್ಟೋರ್ಗೆಲ್ಲ ಹೋಗಬೇಕು. ಮೆಡಿಕಲ್ ಸ್ಟೋರ್ಗೆ ಹೋಗಿ ಇವತ್ತು ಸ್ವಲ್ಪ ಡ್ಯಾಡಿದು ಔಷಧಿ ಎಲ್ಲ ತರಬೇಕು, ಹೋಗಿ ಮೆಡಿಸನ್ನು. ಅದಕ್ಕೆ ಇವಾಗ ಓಡೋಗಿ ನಾವು ಬರೆಯೋದಿರ ಬರೆದ್ಬಿಟ್ಟು ಮೊಬೈಲ್ ಚಾರ್ಜ್ ಹಾಕ್ಬಿಟ್ಟು ಬೇರೆ ಕೆಲಸ ಮಾಡೋಕ್ಕೆ. ಅದೇ ಗಾಯ್ಸ್, ಆಯಿತು. ಸರಿ, ನಾನೆಲ್ಲ ಓದಾದ್ಮೇಲೆ ಮನೆಗೆ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ. ಬಾಯ್. ಬಂದೆ ನೋಡಿ ಗಾಯ್ಸ್, ಓಡ್ಕೊಂಬಂದೆ. ಕಾರ್ಡಿಯೋ ಮಾಡೋಣ ಅಂತ ಬಂದಿದ್ದೀನಿ ನೋಡಿ ಗಾಯ್ಸ್. ಬೇಗ ಅದೇ ಹೇಳೋದ್ನಲ್ಲ, ಕಾರ್ಡಿಯೋ ಮಾಡಬೇಕು ಅಂತ ಇವತ್ತಿಂದ ಶುರು ಮಾಡಿದ್ದೀನಿ ಕಾರ್ಡಿಯೋ. ಮೊಬೈಲ್ ಹಿಡ್ಕೊಂಡು ಓಡೋಕ್ಕಾಗಲ್ಲ, ಅದಕ್ಕೆ ನಾನು ಓಡೋದೆಲ್ಲ ತೋರ್ಸೋಕ್ಕಾಗಲ್ಲ. ಇಲ್ಲಾಂದರೆ ಅದು ತೋರಿಸ್ತಿದೆ. ಏನು ಲಿಟ್ರಲಿ ಸ್ವಲ್ಪ ಹೊತ್ತು ಏನು ನಿಮಗೆ ವೀಡಿಯೋ ಮಾಡಿ ಅಬೌಟ್ 2 minutes. 5:04 ಇವಾಗ. 5 o'clock ಹೊರಗಡೆ ಬಂದು ನೀವು ವೀಡಿಯೋ ಮಾಡ್ತಿದ್ದೆ. 5 to ಲಿಫ್ಟಿಂದ ಬರೋಕ್ಕೆ 2 ನಿಮಿಷ ಬೇಕು. ಯಾಕಂದರೆ ನಮ್ಮ ಲಿಫ್ಟು ಸ್ವಲ್ಪ ಸ್ಲೋ. ಫುಲ್ ಸುಸ್ತಾಗೋಯ್ತು ನೋಡಿ ಗೈಸ್. 1 ವಾರನೂ ಆಗಿಲ್ಲ ನೋಡಿ, ಶುರು ಆಗೋಯ್ತು ಬೇಗ ಬರೋಕ್ಕೆ. ಮುಸ್ಟ್ಯಾಚು ಬಿಯರ್ಡಿ ಅದೇನೇ ಮಾಡಿ ಗೈಸ್, ಎಷ್ಟೇ ಜನ ಬರಲಿ, ನಮ್ಮ ಗ್ರೂಪಲ್ಲಿರೋ ಜಾಲೇನು ಯಾರ ಹತ್ರ ಇಲ್ಲ. ಅಷ್ಟೇ, ಸಿಗೋಣ. ಇವಾಗ ಸ್ವಲ್ಪ ಬರೆಯೋದಿದೆ, ಬರೆದ್ಬಿಟ್ಟು ಆಮೇಲೆ ಎಲ್ಲ ಕೆಲಸ ಮಾಡೋದು ತೋರಿಸ್ತೀನಿ. ಅದೇ ಹೇಳ್ದಂಗೆ ಇವತ್ತು ಹಾಸ್ಪಿಟಲ್ ಬೇರೆ ಹೋಗಬೇಕು. ಇವತ್ತು ಡೇ 9, ನೆನೆ ಬಂದು ಡೇ 8. ಡೇ 8 ಇನ್ನು ವ್ಲಾಗಿಂಗ್ ಮಾಡಬೇಕು. ವ್ಲಾಗ್ ಆಗಿದೆ, ಮೀನ್ಸ್ ಎಡಿಟ್ ಮಾಡಬೇಕು. ರಜತ್ ಬರ್ತಾನಂದಿದ್ದಾನೆ. ಹಿ ಹ್ಯಾಸ್ ಗಾನ್ ಟು ಮೈಸೂರು. ಅವರೇನೋ ಅತ್ತೆ ಮನೆಗೇನೋ ಮೈಸೂರಿಗೆ ಹೋಗಿದ್ದಾನಂತೆ. ಕತೆ ಎಲ್ಲ ಗೊತ್ತಿಲ್ಲ, ನೋಡೋಣ. ಬಂದಿಲ್ಲ ಅಂದರೆ ನಾನೇ ವ್ಲಾಗ್ ಮಾಡ್ತೀನಿ. ವ್ಲಾಗಿಂಗ್ ಎಲ್ಲ ಬರುತ್ತೆ ನಿಮ್ಮ ಅಣ್ಣಂಗೆ, ಟೆನ್ಷನ್ ಮಾಡ್ಕೊಂಬಿಡಿ. ಸರಿ ಬಾಯ್. ಬರೆಯೋದು ಎಲ್ಲ ಮಾಡಿ ಮೆಡಿಕಲ್ ಸ್ಟೋರು ತೋರಿಸ್ತೀನಿ, ನೋಡೋಣ. ಸರಿ ಬಾಯ್ ಗೈಸ್. ಅದೆಲ್ಲ ಹೋಗಿ ಬಂದೆ ಮೆಡಿಕಲ್ ಸ್ಟೋರ್ಗೆ. ಆಮೇಲೆ ಆಟ ಆಡೋಕ್ಕೆ ಹೋಗಿದೆ. ರಕ್ಷಿತಾ ಮೊಬೈಲ್ ಬಿಟ್ಟು ಬಂದುಬಿಟ್ಟಿದೆ ಗೈಸ್. ಮೊಬೈಲ್ನ ಮನೇಲೇ ಬಿಟ್ಟು ಬಂದುಬಿಟ್ಟೆ ಗೈಸ್. ಅದಕ್ಕೆ ಏನು ವ್ಲಾಗೇ ಮಾಡಿ, ಚಾರ್ಜ್ ಇರಲಿಲ್ಲ ಮೊಬೈಲನ್ನ ಅಂತ ಮೊಬೈಲ್ನ ಮನೇಲೇ ಬಿಟ್ಟು ಬಂದುಬಿಟ್ಟೆ.
ಅವತ್ತು ಸ್ವಲ್ಪ ತಾಡಿದ್ವಿ. ಅಮೋಘ ಇದ್ದ, ರಕ್ಷಿತಾ ಇದ್ಲು, ಆಮೇಲೆ ಆರ್ಯ ಇದ್ಲು. ಇಷ್ಟು ಜನ ಇದ್ವಿ, 4 ಜನ ಇದ್ವಿ ಅಷ್ಟೇ. ಸ್ವಲ್ಪ ತಾಡಿದ್ವಿ ಅಷ್ಟೇ ಗೈಸ್. ಸರಿ, ಡೇ 9 ಮುಗೀತು. ಸಿಗೋಣ ನಾಳೆ. ಗುಡ್ ನೈಟ್. ಲೈಕು, ಶೇರು, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಅವ್ರು ನನ್ನ ಬ್ಲಾಗ್ ನೋಡೋ ಥರ ಮಾಡಿಕೊಡಿ.